ವೇದಿಕೆ ಮೇಲೆ ಮುಂಭಾಗದಲ್ಲಿ ಹಾಸಲರಾಗಿರ್ತಕ್ಕಂಥ ಇವತ್ತಿನ ನಮ್ಮ ಕುಡಿ ನಮ್ಮ ಜಿಲ್ಲೆಯ ಮೊಮ್ಮಗ, ತಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಜಿಲ್ಲೆಯ ಸ್ವಂತ ನಮ್ಮ ಅಕ್ಕನ ಮಗ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು. ಯಾಕೆಂತಂದರೆ ನಮ್ಮ ಅನಿತಕ್ಕವರು ನಮ್ಮ ತವರಿನ ಹೆಣ್ಮಗಳು, ನಮ್ಮ ಮೊಮ್ಮಗ ನಮ್ಮೂರಿಗೆ ಬಂದಾಗ ಇವತ್ತು ಇದ್ರುಮಣೆಯಿಂದ ಬಂಗಾರಪೇಟೆಯಿಂದ ಇವತ್ತು ಸನ್ಮಾನನ ಮಾಡಿ ಅಲ್ಲಿ ಕಾರ್ಯಕ್ರಮ ಮುಗಿಸಿ ಕೋಲಾರಕ್ಕೆ ಬಂದು ಜನರೊಂದಿಗೆ ಜನತಾದಳ ಇವತ್ತು ತಾತನ ಹೋಗುವ ಹಾದಿಯಲ್ಲಿ ಈ ಪಕ್ಷವನ್ನು ನಾನು ಕಟ್ಟುತ್ತೇನೆ ಅಂತ ಎಗಲು ಕೊಟ್ಟು ಇವತ್ತು ಸುಮಾರು 26-27 ತಾಲೂಕಿನಲ್ಲಿ ಸುತ್ತಾಡಿ ಇವತ್ತು ನಮ್ಮ ತಾಲೂಕಿಗೆ ಕೋಲಾರ ಜಿಲ್ಲೆಗೆ ಆಗಮಿಸ್ತಕ್ಕಂಥ ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಹೆಮ್ಮೆಯಿಂದ ಹೇಳ್ತೀನಿ. ಇವತ್ತು ನಿಮಗೆ ಕೆಲವು ಸತ್ಯಗಳನ್ನು ನಾನು ಬಿಚ್ಚಿಡ್ತೀನಿ. ಯಾಕೆಂದರೆ ಅವರು ಯಾವುದೇ ಫಂಕ್ಷನ್ ಕರೆದ್ರೂ ಇಲ್ಲಿ ತನಕ ನಾನು ಅವ್ರಿಗೆ ಇಲ್ಲ ಅಂತ ಹೇಳಿಲ್ಲ. ಯಾಕೆಂದರೆ ಈ ಸಮೃದ್ಧಿ ಮಂಜುನಾಥ್ ನಿಮ್ಮನ್ನು ವಿಧಾನಸೌಧದಲ್ಲಿ ತಗೊಂಡೋಗೋ ತನಕ ಖಂಡಿತವಾಗ್ಲೂ ನಿದ್ದೆ ಮಾಡಲ್ಲ ಅಂತ ನಿಮಗೆ ಭಾಷೆ ಕೊಟ್ಟಿದ್ದೀನಿ. ಇವತ್ತು ನನ್ನ ಕ್ಷೇತ್ರದ ಎಲೆಕ್ಷನ್ ಬಿಟ್ಟು ಕೂಡ ಚನ್ನಪಟ್ಟಣದಲ್ಲಿ ಸುಮಾರು 25 ದಿವಸಗಳ ಕಾಲ ನಿಮಗೋಸ್ಕರ ಹಗಲಿರುಳು ಕೂಡ ನಾವು ಶ್ರಮಿಸಿದ್ವಿ. ಭಗವಂತ ಎಲ್ಲೋ ಒಂದು ಕಡೆ ನಮಗೆ ಕೈ ಕೊಟ್ಟಿದ್ದಾನೆ. ಮುಂದಿನ ದಿವಸ ಖಂಡಿತವಾಗ್ಲೂ ಅದು ಆಗಲ್ಲ. ನಮ್ಮದೇ ಆದ ಪ್ಲಾನಲ್ಲಿ ಇವತ್ತು ನಾವು ಹೊರಟಿದ್ದೀವಿ. ಖಂಡಿತವಾಗ್ಲೂ ನೀವೇನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ತಗೊಂಡು ಹೋಗ್ತಾ ಇದ್ದೀರಿ, ನಾನು ಇದೀನಿ ಅನ್ನೋ ಮಾತನ್ನು ಏನು ಎಗಲಿ ಕೊಡ್ತಾ ಇದ್ದೀರಿ, ಖಂಡಿತವಾಗ್ಲೂ ನಾವು ನಿಮ್ಮಿಂದ ಕೂಡ ನಾವು ಫಾಲೋ ಮಾಡ್ತಾ ಇದ್ದೀವಿ. ನಾನು ಕೂಡ ನಿನ್ನ ಅಭಿಮಾನಿ ಅಂತ ಹೇಳ್ತಾ ಸಾಕಷ್ಟು ವಿಚಾರಗಳನ್ನು ವೇದಿಕೆ ಮೇಲೆ ಹಂಚ್ಕೊಳ್ಳೋ ಮುಖಾಂತರವಾಗಿ ನಾನು ಬಂದೆ. ಆ್ಯಕ್ಚುಲಿ ನಾನು 15 ದಿವಸಗಳಿಂದ ನಾನು ಕೋಲಾರದಲ್ಲಿ ನಮ್ಮೂರಲ್ಲಿ ಇರಲಿಲ್ಲ, ವಿದೇಶಿ ಪ್ರವಾಸದಲ್ಲಿದ್ದೆ. ನೆನ್ನೆಲ್ಲ ಮೊನ್ನೆ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಓದಿದೆ ನಾನು. ಯಾಕಂತಂದರೆ ಸಮೃದ್ಧಿ ಮಂಜುನಾಥ್ ಅವರು ಇದು ಹೈಕಮಾಂಡ್ ಒಂದು ಸಂದೇಶಕ್ಕೆ ಮತ್ತು ಅವ್ರ ಫೋನ್ಗೆ ಸಿಗ್ತಾ ಇಲ್ಲ, ಸಂಪರ್ಕ ಕಡಿತು ಹೋಗಿದ್ದಾರೆ ಅಂತ ಒಂದು ಮಾತು ನಾನು ಓದಿದೆ. ನಾನು ಮಾಧ್ಯಮ ಮಿತ್ರರಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ. ಸಮಾಜವನ್ನು ಕಟ್ಟಿರ್ತಕ್ಕಂಥ ನೈತಿಕ ಹಕ್ಕು ನಿಮಗಿದೆ, ಒಂದು ವ್ಯಕ್ತಿತ್ವವನ್ನು ತೋರಿಸ್ತಕ್ಕಂಥ ಹಕ್ಕು ನಿಮಗಿದೆ. ಆದರೆ ಕಾಂಗ್ರೆಸ್ ಏಜೆಂಟ್ಲಾಗಿ ಕೆಲಸ ಮಾಡಬೇಡಿ ಅಂತ ಕೆಲವ್ರನ್ನ ಕೇಳ್ಕೊತೀನಿ ನಾನು. ಕೆಲವ್ರನ್ನ, ಎಲ್ಲರನ್ನಲ್ಲ, ಕೆಲವ್ರನ್ನ ವಾಸ್ತವಾಂಶ ಸುದ್ದಿಯನ್ನು ಎತ್ತಿಡಬೇಕಾಗುತ್ತೆ. ಇದೇ ಸಮೃದ್ಧಿ ಮಂಜುನಾಥ್ ಕೋಮೂಲ ಎಲೆಕ್ಷನ್ ಬರದಿನ ಜಾತ್ರೆ ನನ್ನ ಬಗ್ಗೆ ಬರಿಲ್ಲ ನೀವು. DCC ಬ್ಯಾಂಕ್ನ ಎಗಲು ಕೊಟ್ಟು ಗೆಲ್ಸ್ಕೊಂಬಂದೆ ಬರೀಲಿ ನೀವು. ಇವತ್ತು ಕುಮಾರಣ್ಣ ಜೊತೆ ಹೋಗಿ ದುಬೈಗೆ ಹೋಗಿ ಕಾರ್ಯಕ್ರಮ ಮುಗಿಸ್ಕೊಂಡು ನನ್ನ ಸ್ವಂತ ಮಕ್ಕಳಿಗೋಸ್ಕರ ವಿದೇಶಕ್ಕೆ ಹೋದಾಗ ಯಾಕೆ MLA MP ಹೆಂಡತಿ ಮಕ್ಕಳು ಇರೋದಿಲ್ವಾ? ಅವ್ರ ಹೆಂಡತಿ ಮಕ್ಕಳು ಬೇಡವಾ? ಅವ್ರಿಗೆ ಬೇಡವಾ? ವಿದೇಶಕ್ಕೆ ಹೋದ ಮಾತ್ರ ಸಂಪರ್ಕ ಸಿಗ್ತಾ ಇಲ್ಲ ಅಂತಂದ್ರೆ ನಾನು ಏನು ಮಾಡಲಿ? ಅಲ್ಲೊಂದು ಟವರ್ ಹಾಕ್ಸಿ ಬೇಡ ಅಂತಾರೆ ಯಾರು ಅಲ್ವಾ? ಏನೇ ನೀವು ಕಾಂಗ್ರೆಸ್ ಪಕ್ಷ ನಿಮ್ಗೆ ಗೊತ್ತಿದೆ, ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೆಂಗೆ ಆಡ್ತಾ ಇದೆ ಆಟ ಅಂತ ಗೊತ್ತಿದೆ. ಅದ್ರ ಬಗ್ಗೆ ಧೈರ್ಯವಾಗಿ ಮಾಡ್ತಕ್ಕಂಥ ಹಕ್ಕು ನಿಮಗಿದೆ, ಬಟ್ ಮಾಡ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ದಲಿತರಿಗೆ ಯಾವ ರೀತಿ ನೋಡ್ತಾ ಇದೆ ಗೊತ್ತಿದೆ. ಅರೆ ದಲಿತರು ಸೇರ್ಕೊಂಡು, ಕೆಲವು ಬೇರೆ ದಲಿತರು ಸೇರ್ಕೊಂಡು, ನಾನು ದಲಿತ ಅಂದ್ರೆ ಡೂಪ್ಲಿಕೇಟ್ ದಲಿತ ಸೇರ್ಕೊಂಡು KH ಮುನಿಯಪ್ಪನ ಜಿಲ್ಲೆಯಿಂದ ಓಡಿಸಿದ್ರು. 45 ವರ್ಷ ಸುದೀರ್ಣ ರಾಜಕೀಯ ಮಾಡ್ತಕ್ಕಂಥ KH ಮುನಿಯಪ್ಪನ ಓಡಿಸಿದ್ರು. ಅಲ್ಲಿಂದ MP ಮುನ್ಸಾಮನ ಓಡಿಸಿದ್ರು. ಈಗ ನೆಕ್ಸ್ಟ್ ಟಾರ್ಗೆಟ್ SN ನಾರಾಯಣಸ್ವಾಮಿ, ನೆಕ್ಸ್ಟ್ ನಾನಂತ ಗೊತ್ತಿಲ್ಲ. ಇವತ್ತು ಕಾಂಗ್ರೆಸ್ ಅವರು ದಲಿತರನ್ನ ಯಾವ ಮಟ್ಟಕ್ಕೆ ನಡ್ಕೊಂತ ಇದ್ದಾರೆ, ಯಾವ ಮಟ್ಟಕ್ಕೆ ಮಾತಾಡ್ತಾವ್ರೆ, ಅದ್ರ ಬಗ್ಗೆ ನೈತಿಕವಾಗಿ ಮಾತಾಡ್ತಕ್ಕಂಥ ಹಕ್ಕು ನಿಮ್ಗಿದೆ, ಬಟ್ ಮಾತಾಡ್ತಾ ಇಲ್ಲ. ದಿನ ಬೆಳಗಾದ್ರೆ ದಲಿತ ಶಾಸಕರ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಕ್ಕಂಥ ಶಾಸಕರ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಿಮ್ಗಿಲ್ಲ. ಏನಾದ್ರೂ JDS ಒಂದು ಸಿಕ್ಕಾಕೊಂಡ್ಬಿಟ್ರೆ ಗುಂಪುಗಾರಿಕೆ JDS ಎಲ್ಲಿಲ್ಲ ಸ್ವಾಮಿ, ಗುಂಪುಗಾರಿಕೆ ಎಲ್ಲಿಲ್ಲಪ್ಪ. ಏನೋ ನಮ್ಮ ಹೆಣ್ಸಿವರೆಡು ವಯಸ್ಸಾಗಿದೆ ಒಪ್ಕೊಂತೀವಿ. ಅವ್ರು ಈಗ ತಾನೇ ಹೇಳಿದ್ರು ನಂಗೆ ಶುಗರೇ ಬರೋದಿಲ್ಲ ಅಂತ. ಅವು ತಾನೆ ನೀನ್ ಟೆನ್ಷನ್ ತಗೊಂಡ್ರೆ ಶುಗರ್ ಬರೋದು, ನಿನ್ ಟೆನ್ಷನ್ ತಗೊಳ್ಳೋದು ಶುಗರ್ ಅಲ್ಲಿ ಬರ್ತದೆ. ನನ್ನ ಮಗಂದದು ಯಾವ ಎಲೆಕ್ಷನ್ ಹೋದ್ರೆ ಏನು ಇದ್ರೆ ನಿನಗೆ, ನಿನ್ ಟೆನ್ಷನ್ ತಗೊಂಡ್ರೆ ನಿಂಗೆ ಶುಗರ್ ಬರಲ್ಲ, ನನ್ನ ಟೆನ್ಷನ್ ತಗೊಂಡ್ರೆ ಶುಗರ್ ಬಂದಿದೆ ಅಷ್ಟೇ. ಇವ್ರ ಪೋತೆ ನೀಕೇಮಿ, ಇವ್ರ ಪೋತೆ ಮನಕೇಮಿ, ರಾವಯ್ಯ ವಸ್ತಾರಕೇನೆ. ಇದಲ್ಲ ಯದ್ಭಾವಂ ತದ್ಭಾವಂ. ನೀನು ಕೊಡೋಕ್ಕಿಂತ ಮುಂಚೆ ನಾನೇನು ಕೊಟ್ಟೆ ಅನ್ನೋದು ಬೇಕು. ಕಾರ್ಯಕರ್ತರು ನಮ್ಗೆ ಗೆಲ್ಸವ್ರೆ. ಇವತ್ತು RCB ಫ್ಯಾನ್ಸ್ ಅಲ್ಲಿ ಇವತ್ತು ನಂಬರ್ 1. ಅದೇ ತರ JDS ಸೋತ್ರು ಕೂಡ ನಂಬರ್ 1 ಫ್ಯಾನ್ಸ್ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ.